ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ತಳಮಳ ಉಂಟಾಗ್ತಾ ಇದೆ. ರಾಜ್ಯ ರಾಜಕಾರಣ ಅಂತೂ ಕೇಳೋದೇ ಬೇಡ, ಆದರೆ ಜನರಿಗೆ ಈ ರಾಜಕಾರಣಿಗಳ ಭವಿಷ್ಯ ಹೇಗಿದೆ, ಆ ಮೂಲಕ ನಮ್ಮ ಅಭಿವೃದ್ಧಿ ನಿಜವಾಗಿಯೂ ನಡೆಯುತ್ತಾ ಅನ್ನೋ ಕುತೂಹಲ ಇದೆ. ಸೊ ನಮಗೂ ಅದೇ ಕುತೂಹಲ ಇದೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದರೆ ಮೊದಲಿಗೆ ನಾವು ಗಮನ ಹರಿಸ್ತಾ ಇರೋದು ರಾಷ್ಟ್ರ ರಾಜಕಾರಣವನ್ನ ಹಿಡಿದು ನಿಲ್ಲಿಸಿರುವಂತಹ ಮಹಿಳೆ ಸೋನಿಯಾ ಗಾಂಧಿ ಅವರ ರಾಶಿ ಕುಂಡಲಿ ಏನ್ ಹೇಳುತ್ತೆ ಅಂತ. ಸೊ ನೀವೀಗ ನೋಡ್ತಾ ಇದ್ದೀರಾ, ಅವರ ಜನ್ಮ ದಿನಾಂಕ 9/12/1946, ಅವರ ಹುಟ್ಟಿದ ಸ್ಥಳ ಇಟಲಿ. ಅಲ್ಲದೆ ಅವರ ನಕ್ಷತ್ರ ಮೃಗಶಿರ ಹಾಗೂ ರಾಶಿ ವೃಷಭ. ಹಾಗಾದ್ರೆ ಅವರ ರಾಶಿ ಕುಂಡಲಿ ಏನ್ ಹೇಳ್ತಾ ಇದೆ, ಅವರ ಮುಂದಿನ ಭವಿಷ್ಯ ಹೇಗಿದೆ ಅಂತ ನಮ್ಮ ಪಂಡಿತರನ್ನ ಕೇಳೋಣ. ಪಂಡಿತರೆ, ಸೋನಿಯಾ ಗಾಂಧಿ ಅವರ ರಾಶಿ ಭವಿಷ್ಯ ಏನು ಹೇಳ್ತಾ ಇದೆ? ಈಗಾಗಲೇ ಅವ್ರದ್ದು ವೃಷಭ ರಾಶಿ, ಜನ್ಮದಲ್ಲಿ ಗುರು ಇದ್ದಾನೆ. ಯಾವಾಗಲೂ ಜನ್ಮದಲ್ಲಿ ಗುರು ಇದ್ದರೆ ಆರೋಗ್ಯವನ್ನು ಹಾಳು ಮಾಡ್ತಾನೆ. ದೇಹಸ್ಥಾನ ಅಂತ ಹೇಳ್ತೇವೆ, ದೇಹಸ್ಥಾನದಲ್ಲಿ ಗುರು ಇದ್ದರೆ ಆರೋಗ್ಯವನ್ನು ಹಾಳು ಮಾಡ್ತಾನೆ. ಮತ್ತು ಅಂತಃಶೋಕಾನು ಸ್ವಜನ ವಿರಾನ ಹೇಳ್ತಾನೆ. ಮಾನಸಿಕ ಚಿಂತೆ, ತನ್ನ ಜನರ ವಿರೋಧ ಎಲ್ಲ ಮಾಡ್ತಾನೆ. ಆದರೆ ಅದು ನಿರಂತರ ಅಲ್ಲ. ಅವರಿಗೆ ಸಾಮಾನ್ಯವಾಗಿ ಮೇ ತಿಂಗಳ ನಂತರ ದ್ವಿತೀಯ ಸ್ಥಾನಕ್ಕೆ ಅವರಿಗೆ ಗುರು ಹೋಗ್ತಾನೆ, ಅವರ ರಾಶಿಗೆ. ಇನ್ನು ಅವರ ಜಾತಕದ ಪ್ರಕಾರವಾಗಿ ಅವರ ಚತುರ್ಥ ಸಪ್ತಮದಲ್ಲಿ ಶುಕ್ರ ಇದ್ದಾನೆ, ಒಂದು ಯೋಗಕಾರಕ. ಆಮೇಲೆ ಅವರು ಹುಟ್ಟಿದಂಥದ್ದು ಮೃಗಶಿರ ನಕ್ಷತ್ರದಲ್ಲಿ. ಈ ಬಾರಿ ರೋಹಿಣಿ ನಕ್ಷತ್ರದಲ್ಲಿದ್ದು ನಂತರ ಗುರು ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ. ಮೃಗಶಿರ ನಕ್ಷತ್ರದಿಂದ ಮತ್ತು ಮೃಗಶಿರ 4ನೇ ಚರಣದ ನಂತರ ಮಿಥುನ ರಾಶಿಗೆ ದ್ವಿತೀಯಕ್ಕೆ ಹೋಗೋದ್ರಿಂದ ಅವ್ರ ಜಾತಕದಲ್ಲಿ ಆರಂಭದಲ್ಲಿ ಈ ಒಂದು ಇಸ್ವಿ ಆರಂಭದಲ್ಲಿ ಸ್ವಲ್ಪ ಆರೋಗ್ಯದ ತೊಂದರೆ ಮತ್ತು ವ್ಯಾವಹಾರಿಕ ತೊಂದರೆಗಳಿದ್ದರೂ ಸಹ 2013ರಲ್ಲಿ ಅವರು ಮತ್ತೆ ಪುನಃ ಮೊದಲಂತೆ ಪ್ರಬಲರಾಗ್ತಾರೆ. ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ, ಆರೋಗ್ಯದಲ್ಲಿ ಭದ್ರವಾಗುತ್ತೆ. ಅವರಿಗೆ ಈಗಾಗಲೇ 71 ವರ್ಷ ಆಗಿದೆ, ಮತ್ತು ಪುನಃ 72ನೇ ವರ್ಷ ಆ ಒಂದು ಇದರಲ್ಲಿ ಮತ್ತೆ ಆಳ್ವಿಕೆ ಅವರಿಗೆ ಬರ್ತದೆ. ನಮ್ಮ ಜ್ಯೋತಿಷ್ಶಾಸ್ತ್ರ ಪ್ರಕಾರ 12ರಂತೆ ಮಾಡಿದ್ರೆ 12 6 72 ಅಂತ 6 ಭಾಗಗಳು ಕಳೆದು ಮತ್ತು 7ನೇ ಭಾಗ ಸಪ್ತಮಂ ದೈವ ಚಿಂತನೆ ಮಾಡ್ತೀವಿ. ಮನುಷ್ಯ ಪ್ರಯತ್ನ 6, 7ನೇದು ದೈವ ಪ್ರಯತ್ನ. ಹಾಗಾಗಿ ಭಾಳ ಜನ ಹೇಳ್ತಾರೆ ದೇವರನ್ನು ನಂಬೋದು, ಹೋಮ ಮಾಡೋದು ತಪ್ಪು ಅಂತ. ಕಾಯಿಲೆ ಬಂದಾಗ ಔಷಧ ತಗೊಳ್ಳೋದು ತಪ್ಪು, ಯಾಕೆಂದರೆ ಕಾಯಿಲೆ ಗುಣ ಆಗೋಗುತ್ತಲ್ಲ. ಹಾಗಾಗಿ ನಾವು ಆ ರೀತಿಯಲ್ಲಿ ತಿಂಕೆ ಮಾಡಬೇಕು. ಕಾಯಿಲೆ ಬಂದಾಗ ಔಷಧ ನಾವು ತಗೊಳ್ತೇವೆ ಅಂದರೆ ದೋಷ ಬಂದಾಗ ಪರಿಹಾರ ಪೂಜೆ ಮಾಡಬೇಕು. ಅದು ನಾಸ್ತಿಕರು ಹೇಳುವಂಥದ್ದು, ನಾವು ಜ್ಯೋತಿಷಿಗಳು ಹೇಳೋದಿಲ್ಲ. ಆದ್ದರಿಂದ ಇವರಿಗೆ ಕಾಯಿಲೆ ಗುಣ ತಗೊಳ್ಬೇಕು. ಈಗ ಮೊದಲೇ ಕಾಯಿಲೆ ಬಂದಿದೆ, ಕಾಯಿಲೆಗೆ ಔಷಧವನ್ನು ತಗೊಳ್ಬೇಕು. ಮುಂದೆ ಅಧಿಕಾರ ಹಿಡಿಬೇಕಿದ್ರೆ ದೈವ ಚಿಂತನೆ, ದೇವರನ್ನು ಮರೆಯಬೇಕು. ಸಪ್ತಮ ಭಾವದಲ್ಲಿ ಶುಕ್ರ ಇದ್ದಾನೆ, ರಾಶ್ಯಾಧಿಪತಿಯು ಮತ್ತು 6ನೇ ಅಧಿಪತಿಯಾದಂಥವನು 7ನೇ ಮನೆಯಲ್ಲಿದ್ದು ಅವನ ಜೊತೆಗೆ ರವಿಯೂ ಇದ್ದಾನೆ, ಕೇತು ಕುಡ್ಕೊಂಡಿದ್ದಾನೆ. ಆದ್ದರಿಂದ ಕೇತು ಇದ್ದರೆ ಯಾವಾಗಲೂ ವಿಘ್ನ ತೊಂದರೆಗಳಾಗತ್ತೆ. ಆದರೆ ಮುಂದಿನ ಅಧಿಕಾರ ಸಸೂತ್ರಕ್ಕಾಗಿ ಅವರು ದೇವರನ್ನು ಮೊರೆ ಹೋದರೆ, ಸೂರ್ಯ ಇದ್ದದ್ದಕ್ಕೆ ಆರೋಗ್ಯಕ್ಕೆ ಔಷಧ ತಗೊಂಡ್ರೆ ಮುಂದೆ ಪುನಃ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು ಮತ್ತೆ ಪುನಃ 7ನೇ ಒಂದು ಅವರ ರಾಶಿಯ ಪ್ರಕಾರವಾಗಿ 7ನೇ ಭಾಗದಲ್ಲಿ ಮತ್ತೆ ಪುನಃ ಅಧಿಕಾರದಿಂದ ರಾಜ್ಯವನ್ನು ಆಳಿ ಜನರ ವಿಶ್ವಾಸವನ್ನು ಗೆಲ್ಲಲಿಕ್ಕೆ ಅವರಿಗೆ ಒಂದು ಮಹಾಯೋಗ ಇದೆ. ಅಂದ್ರೆ ಅವರ ಅಧಿಕಾರ ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತೀರಾ? ಓಕೆ, ಈಗ ನಾವು ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಪ್ರಮುಖವಾಗಿ ನಾವು ಗಮನ ಹರಿಸಬೇಕು. ಕಾಂಗ್ರೆಸ್ನ ಹಿಡಿತವನ್ನ ರಾಜ್ಯದಲ್ಲಿ ನೆಲೆಯೂರಿಸುವಂತಹ ಪ್ರಯತ್ನ ಅವರು ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ರಾಶಿ ಭವಿಷ್ಯ ಹಾಗೂ ಅವರ ರಾಶಿ ಕುಂಡಲಿ ಏನು ಹೇಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಅವರ ಜನನ 12/8/1948, ಅವರು ಹುಟ್ಟಿದ್ದು ಹೊಳೆನರಸೀಪುರ ಹಾಗೂ ನಕ್ಷತ್ರ ವಿಶಾಖ, ರಾಶಿ ತುಲಾ. ಸೊ ಆಚಾರ್ಯರ ಹತ್ರ ಕೇಳೋಣ ಅವರ ರಾಶಿ ಭವಿಷ್ಯ, ಮುಂದೆ ರಾಜಕೀಯ ಭವಿಷ್ಯ ಹೇಗಿದೆ ಅಂತ. ಆಚಾರ್ಯರೇ, ಸಿದ್ದರಾಮಯ್ಯನವರು ನೀವು ಆಗಲೇ ಹೇಳಿದಂತೆ 12/8/1948ನೇ ಇಸ್ವಿ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ ಅನ್ನೋ ನಮಗೆ ದತ್ತ ವರದಿಯ ಪ್ರಕಾರ ನಮಗೆ ತಿಳಿಯುತ್ತದೆ. ಇವರು ಜಾತಕದಲ್ಲಿ ದಶಮದಲ್ಲಿ ರವಿ, ದ್ವಿತೀಯದಲ್ಲಿ ಗುರು ಮತ್ತು ದಶಮದಲ್ಲಿ ಬುಧನಿದ್ದಾನೆ. ದಶಮದಲ್ಲಿ ರವಿ ಬುಧ ನೈಪುಣ್ಯ ಯೋಗ ಫಲ. ಹಾಗಾದ್ರಿಂದ ಯಾರ ಜಾತಕದಲ್ಲಿ ದಶಮದಲ್ಲಿ ರವಿ ಬುಧ ನೈಪುಣ್ಯ ಯೋಗ ಫಲ ಇದೆ, ಆ ಮನುಷ್ಯ ಬಹಳ ಇಂಟೆಲಿಜೆಂಟು ಮತ್ತು ಸರಿಯಾದಂತಹ ಒಂದು ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಟ್ರ್ಯಾಕ್ನಲ್ಲಿ ಹೋಗಬಲ್ಲವ. ದ್ವಿತೀಯದಲ್ಲಿ ಯಾರ ಜಾತಕದಲ್ಲಿ ಗುರು ಇದ್ದಾನೆ, ಗುರು ಧನಕಾರಕ ದ್ವಿತೀಯದಲ್ಲಿದ್ದಾನೆ, ಅವರು ಆರ್ಥಿಕ ಮ್ಯಾನೇಜ್ಮೆಂಟ್ ಮಾಡಬಲ್ಲಲ್ಲಿ ಅತ್ಯಂತ ಸಮರ್ಥರು. ಹಾಗಾದ್ದರಿಂದ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಈ ರಾಜ್ಯದಲ್ಲಿ ಅತ್ಯಂತ ಚೆನ್ನಾದಂಥ ಫೈನಾನ್ಸ್ ಮಿನಿಸ್ಟರ್ ಆಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಕೀರ್ತಿ ಬಂದವರು. ಮತ್ತು ಲೆವೆಲ್ ಹೆಡೆಡ್ ಪಾಲಿಟಿಷಿಯನ್ ಅಂತ ಅನ್ನುವಂಥ ಗೌರವ ಬಂದು ಹೀಗೆ ಉತ್ತಮವಾದಂತಹ ಯೋಗ ಫಲಗಳುಳ್ಳಂಥ ಒಂದು ರೀತಿಯ ಜಾತಕದ ವ್ಯಕ್ತಿ. ಆದರೆ ಅವರ ಜಾತಕದಲ್ಲಿ ಅಪೂರ್ಣ ಕಾಳಸರ್ಪ ಯೋಗ ಫಲ ಇದೆ. ಗುರು ಒಬ್ಬ ಹೊರಗಿದ್ದು ಇತರ ಎಲ್ಲ ಗ್ರಹರು, ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇರೋದು ಅಪೂರ್ಣ ಕಾಳಸರ್ಪ ಯೋಗ ಫಲವೂ ಇರುವುದರಿಂದ ನಿಜವಾಗಿ ಅವರು ಎತ್ತರದವರೆಗೆ ಹೋಗುತ್ತಾರೆ. ಎತ್ತರದ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ ಅನ್ನೋಂಥ ಹತ್ತಿರಕ್ಕೆ ಬರುವಾಗ ಕೆಲವಷ್ಟು ಅಡಚಣೆಗಳು ಬರಬಹುದಾದಂಥ ಸಾಧ್ಯತೆಗಳು ಇತ್ಯಾದಿಗಳಿದ್ದಾವೆ. ಅವರ ಜಾತಕದಲ್ಲಿ 2014ನೇ ಈಗ ಈ ವರ್ಷ ಜೂನ್ 2ನೇ ತಾರೀಕಿನವರೆಗೆ 2013ನೇ ಜೂನ್ 2ನೇ ತಾರೀಕಿನವರೆಗೆ ಗುರು ಅನುಕೂಲನಾಗಿಲ್ಲ. ಶನಿ ಲಗ್ನದಲ್ಲಿ ಉಚ್ಚನಾಗಿದ್ದ, ಚಂದ್ರಾಧಿಷ್ಠಿತ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಹಾಗೆ ಶನಿ ಚಂದ್ರಾಧಿಷ್ಠಿತ ರಾಶಿಯಲ್ಲಿ ಉಚ್ಚನಾಗಿದ್ದಾಗ ಸ್ವಕೀಯ ಭವನೆ ಕ್ಷಿತಿ ಪಾಲತುಲ್ಯ, ಒಂದು ರಾಜನಂತಹ ವ್ಯವಸ್ಥೆ ಸ್ಥಿತಿ ಆಗ್ತಾನೆ. ಅರ್ಕಜೆ ಭವತಿ ದೇಶ ಪುರಾದಿನಾಥಃ, ದೇಶ ಪುರಾದಿನಾಥನೂ ಆಗಬಹುದಾದಂಥ ಯೋಗ ಫಲ. ಹಾಗಾದ್ರಿಂದ ಈ ಸಾಧ್ಯತೆಗಳು ಇಲ್ಲ ಅಂತ ರೂಲ್ ಔಟ್ ಮಾಡುವಾಗಿಲ್ಲ. ಅವರದಂಥ ಶನಿ ಅವರದಂಥ ಜನ್ಮರಾಶಿಯಲ್ಲಿ ಉಚ್ಚನಾಗಿ ಅವರ ಇಡೀ ಈ ಸಂವತ್ಸರದಲ್ಲಿ ಇರ್ತಾ ಇರೋದ್ರಿಂದ ಅವರಿಗೆ ಒಂದು ಚಾನ್ಸ್ ಇದೆ ಅನ್ನೋದಕ್ಕೆ ಇಲ್ಲ ಅನ್ನೋದನ್ನು ರೂಲ್ ಔಟ್ ಮಾಡುವಂತಿಲ್ಲ. ಅಪೂರ್ಣ ಕಾಳಸರ್ಪ ಯೋಗ ಫಲ ಬರೋದ್ರಿಂದ ಕೈಗೆ ಬಂದದ್ದು ಬಾಯಿಗೆ ಬರದೇ ಇರುವಂಥ ಒಂದು ವ್ಯವಸ್ಥೆ. ಹೀಗೆ ಎರಡೆರಡು ಯೋಗ ಫಲಗಳು ಮಿಶ್ರ ಯೋಗ ಫಲ ಇರೋದ್ರಿಂದ
ಇವರು ಸರಿಯಾದಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಮತ್ತು ಮೇಲಿನವರು ಸರಿಯಾಗಿ ಆಶೀರ್ವಾದ ಮಾಡಿದರೆ ಒಳ್ಳೆಯ ಚಾನ್ಸ್ ಇರುವ ಮತ್ತು ಯೋಗ್ಯ ರಾಜಕಾರಣಿ ಆಗಿರುವ ವ್ಯಕ್ತಿಯವರು. ಓಕೆ, ಸೊ ಈಗ ನಾವು ಸಿದ್ದರಾಮಯ್ಯ ಅವರ ವಿಷಯ ತಿಳ್ಕೊಂಡ್ವಿ. ಆದರೆ ಮುಂದಕ್ಕೆ ಇದೇ ಕಾಂಗ್ರೆಸ್ನಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಪೈಪೋಟಿ ಕೊಡುವಂತಹವರು ಅಂದರೆ ರಾಜ್ಯಾಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರ ಜನ್ಮ ದಿನಾಂಕ 6/8/51 ಸೋಮವಾರ ಹುಟ್ಟಿದ್ದಾರೆ. ಅವರ ನಕ್ಷತ್ರ ಉತ್ತರ ನಕ್ಷತ್ರ, ರಾಶಿ ಕನ್ಯಾ ರಾಶಿ. ಸೊ ಇವರ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಹೆಗಡೆ ಅವರೇ, ಪರಮೇಶ್ವರ್ ಅವರ ಮುಂದಿನ ಭವಿಷ್ಯ ಹೇಗಿದೆ? ರಾಜಕೀಯದಲ್ಲಿ ಈ ಬಾರಿ ಚುಕ್ಕಾಣಿ ಹಿಡಿಯುವಂತಹ ಪ್ರಯತ್ನಗಳಲ್ಲಿ ಸಫಲರಾಗ್ತಾರಾ, ಹೇಗೆ? ಈಗಾಗಲೇ ತಿಳಿಸಿದಂತೆ 6/8/1951 ಹುಟ್ಟಿರುವಂಥ ಜಿ ಪರಮೇಶ್ವರ್ ಅವರು ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಹಾಗೂ ಮಕರ ಲಗ್ನ ಅಂತ ಇಲ್ಲಿ ದತ್ತ ಸೂಚನೆ ಪ್ರಕಾರವಾಗಿ ಅವರ ದಶಮಾಧಿಪತಿ, ನಾವು ಸಾಮಾನ್ಯವಾಗಿ ಅಧಿಕಾರದ ಗದ್ದಿಗೆಯನ್ನು ಹಿಡಬೇಕಾದರೆ ದಶಮ ಸ್ಥಾನದಿಂದ ಚಿಂತನೆ ಮಾಡಬೇಕಾಗ್ತದೆ. ಇವರ ದಶಮಾಧಿಪತಿ ಆಗಿರುವಂಥ ಶುಕ್ರ 8ನೇ ಮನೆಯಲ್ಲಿರುವುದರಿಂದ ಮುಖ್ಯಮಂತ್ರಿ ಆಗುವಂಥ ಕನಸು ಭಾಳ ಕಷ್ಟ ಆದೀತು, ನನಸೇ ಆದೀತು, ನನಸಾಗಲಿಕ್ಕೆ ಸಾಧ್ಯ ಇಲ್ಲ, ಕನಸೇ ಆಗಿರ್ತದೆ. ಹಾಗೂ ರವಿ ಕೇಂದ್ರದಲ್ಲಿರುವುದರಿಂದ ಅಧ್ಯಕ್ಷ ಪಟ್ಟಕ್ಕೆ ಅವರು ಸಂತುಷ್ಟಿಗೊಳ್ಳಬೇಕಾದಂಥ ಪರಿಸ್ಥಿತಿ ಅವ್ರದ್ದಿದೆ. ಹಾಗೂ 2013 ಮೇದ ನಂತರ ಅವರಿಗೆ 10ನೇ ಮನೆಗೆ ಬರುವುದರಿಂದ, ಈಗಾಗಲೇ ಪಂಡಿತರು ಹೇಳಿದ್ದಾರೆ 10ನೇ ಮನೆ ಹೇಳುವಂತಹದ್ದು ಗುರುವಿಗೆ ಒಳ್ಳೆ ಫಲ ಇಲ್ಲ. ಹಾಗಾಗಿ ಮೇದವರೆಗೆ ಅವರಿಗೆ 5ನೇ ಭಾವದಲ್ಲಿ ಇದು ಗುರು ಇರ್ತಾನೆ, ಹಾಗಾಗಿ ಒಳ್ಳೆ ಫಲ ಸಿಗ್ತದೆ. 5ರ ನಂತರ ಅವರ ಬದಲಿ ವ್ಯವಸ್ಥೆ ಆಗಬಹುದು ಅಥವಾ ಅವರಿಂದ ಆ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳಲಿಕ್ಕೂ ಬಹುದು. ಹೀಗೆ ಸಮಸ್ಯೆ ಆಗ್ತದೆ. ಆ ರೀತಿಯಾದಂಥ ಒತ್ತಡವೂ ಸಹ ಅವ್ರ ಮೇಲೆ ಬಂದಿತ್ತು. ಹಾಗಾಗಿ ಮುಖ್ಯಮಂತ್ರಿ ಆಗುವಂಥ ಕನಸು ನನಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನೇ ನನ್ನ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಓಕೆ, ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ಪ್ರಭಾವಿ ವ್ಯಕ್ತಿ ಅಂದರೆ ಅವರು ಕುಮಾರಸ್ವಾಮಿ ಅವರು. ಹಾಗಾದರೆ ಅವರ ರಾಶಿ ಕುಂಡಲಿ ಏನು ಹೇಳ್ತಾ ಇದೆ ಅಂತ ಬನ್ನಿ ನೋಡೋಣ. ಸೊ ಅವರ ಜನ್ಮ ದಿನಾಂಕ 16/12/1959, ನಕ್ಷತ್ರ ಆರಿದ್ರ ನಕ್ಷತ್ರ, ರಾಶಿ ಮಿಥುನ ರಾಶಿ. ಸೊ ನ್ಯೂಮರಾಲಜಿ ಪ್ರಕಾರ ಅವರ ರಾಶಿ ಭವಿಷ್ಯ ಹೇಗಿದೆ, ರಾಜಕೀಯ ಚಿಂತನೆ ಹೇಗಿದೆ ತಿಳ್ಕೊಳ್ಳೋಣ. ವಿಜಯಕುಮಾರ್ ಅವರು ಏನು ಹೇಳ್ತೀರಾ? ನೋಡಿ, ಕೇಳಿ, 4ನೇ ಪ್ರಶ್ನೆ ಇದು. ನಮ್ಮ ಪ್ರಶ್ನೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ 1 ಆಗ್ತಾರೆ ಇವರು ಅಂತ ಹೇಳ್ತೀವಿ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬರ್ 1 ನೀವು, ಯಾಕೆಂದರೆ ಭವಿಷ್ಯದಲ್ಲಿ ಗೊತ್ತಾಗೋಗುತ್ತೆ. ಇವಾಗ ಯಾರು ಏನೇ ಬರಲಿ ಅಧಿಕಾರ ಚಿಕ್ಕಡಿ ಇವ್ರ ಕೈಲೇ ಬರುತ್ತೆ ಅಂತ ಹೇಳ್ತೀವಿ. ಈಗ ಖಂಡಿತ ಬರುತ್ತೆ. ಹೌದು, ಅಂದರೆ ಅಧಿಕಾರ ಅಂತಂದ್ರೆ ಫುಲ್ ಕಂಟ್ರೋಲ್ ಆಗ್ಬಿಡ್ಬೋದು ಇವರು, ಆ ಲೆಕ್ಕ ಬರುತ್ತೆ. ಇವರೇ ಅಧಿಕಾರ ಮಾಡ್ತಾರೆ. ನಂಬರ್ 4 ಅಂದರೆ ಜ್ಯೋತಿಷ ಪ್ರಕಾರ 4 ನೀವು ಫಸ್ಟ್ ಸೋನಿಯಾ ಗಾಂಧಿ ಹೇಳಿದ್ರಿ, ಸಿದ್ದರಾಮಯ್ಯ ಹೇಳಿದ್ರಿ, ಪರಮೇಶ್ವರ್ ಹೇಳಿದ್ರಿ. ಇವರ ದೃಷ್ಟಕ್ಕೆ ಇವಾಗ ಇವ್ರು ಬಂದ್ಬಿಡ್ತು, ಯಾರದ್ದು ಕುಮಾರಸ್ವಾಮಿ ಅವ್ರದ್ದು ಬಂತು. ಈ ಶಾಸ್ತ್ರ ಪ್ರಕಾರ ಈ ನಂಬರ್ 7 ಇದೆ, 16ನೇ ತಾರೀಕು ಅಂತ ಹೇಳಿದ್ದಾರೆ. 16ನೇ ತಾರೀಕು ಭಾಳ ಅದೃಷ್ಟ ಸಂಖ್ಯೆ ಇದು. ಅಂದರೆ ಇವರು ಎಲ್ಲ ಕಂಟ್ರೋಲ್ ಮಾಡುವಂಥದ್ದು ಅದೃಷ್ಟ. ಆದರೆ ಎಲ್ಲಿ ಅದೃಷ್ಟ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಾಗ ಅದೃಷ್ಟ ಎಲ್ಲೋ ಕೈ ಕೊಡ್ತಾನೆ. ಅದೃಷ್ಟ ಅಂತಂದ್ರೆ ಇವರೇನು ಇಲ್ಲದೆ ಅದು ಚೀಫ್ ಮಿನಿಸ್ಟರ್ ಆದ್ರಲ್ಲ, ಅವಾಗ ಏನು ಇರಲಿಲ್ವಲ್ಲ ಅದು. ಆದರೆ ಇಲ್ಲಿ ನೀವು ಕೇಳ್ತಾರೆ ನಮ್ಮ ಪ್ರಕಾರ ಇದೇ ಲಗ್ನ, ಈ ಲಗ್ನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಮಕರ ಜಾತಕದಲ್ಲಿ ಮಕರ ಲಗ್ನ 4ನೇ ಮಕರ ಫಸ್ಟ್ನೇ ತಗೊಂಡ್ರೆ 1, 4, 7, 10 ಅಂತ ನಾವೇನಂತೀವಿ. ಇಲ್ಲಿ 10ನೇ ಮನೆ ಬಂತು. 10ನೇ ಮನೆ ಅಂತಂದರೆ ಇಲ್ಲಿ ಕೇಂದ್ರನೇ ಆಗೋಯ್ತು. ಇಲ್ಲಿ ಇದು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಬರುತ್ತೆ ಅಂತ ಹೇಳಿ ಅವರೇ ಆಗ್ಬಿಡ್ಬೋದು. ಯಾಕೆಂದರೆ ನಮ್ಮ ಪ್ರಕಾರ ಅವರೇ ಆಗ್ತಾರೆ ಅಂತ ಆ ಥರ ಹೇಳ್ಬಿಡ್ಬೋದು. ಓಕೆ, ಸೊ ಹಾಗೆ ತುಂಬ ಚೆನ್ನಾಗಿರ್ತವೆ ಅದು. ಹಾಗಾದರೆ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಅವಕಾಶ ಇದೆ ಅಂತ? ಹೌದು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇನ್ನೂ ಸಾಕಷ್ಟು ರಾಜಕಾರಣಿಗಳ ಬಗ್ಗೆ ತಿಳ್ಕೊಳ್ಳೋದಿದೆ. ಯಾಕೆಂದರೆ ರಾಷ್ಟ್ರ ರಾಜಕಾರಣಿಗಳು, ರಾಜ್ಯ ರಾಜಕಾರಣಿಗಳೇ ನಿಮ್ಮೆಲ್ಲರ ಭವಿಷ್ಯ ಬರೆಯೋದಕ್ಕೆ ಸಾಧ್ಯ. ಸೊ ಅವರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.